16 ನೋಡಿದೀನಿ, 17 ಕಚ್ಕಂದದೆ. ಆ ಹುಡುಗಿ ಏನ್ ಕರ್ಮ ಮಾಡೋದು ಈ ನಮಗಂತ ಬಂದು ಹೇಗ್ತದೆ ಅಂತ. ಭಾಸ್ಕರ್ ಇಲ್ಲ ನಮ್ಗೆ ಕ್ಷಣನೂ ಗೊತ್ತಿಲ್ಲ. ಭಾಸ್ಕರ ನನಗಂತೂ ಈ ಜೀವನವೇ ಸಾಕಾಗಿ ಹೋಗಿದೆ. ಎಷ್ಟು ನನ್ನ ಮಗನೇ ಇನ್ನೊಂದ್ಸರಿ ಮಾತಾಡ್ಸಂಗಿಲ್ಲ ನನ್ನ. ನಮ್ಗೆ ಕೇಸ್ ಗೀಸ್ ಹಾಕಿ ಕಡೆ 200 ರೂಪಾಯಿ ಕೊಟ್ಟಿಲ್ಲ ಅಂತ. ನಿದ್ದೆ ಮಾಡಬೇಡ ಮಗುವೆ. ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಬಾಳೆ ಗಿಡಕ್ಕೇನೋ ಮದುವೆ ಕಲ್ಲೇ ಅದೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ಇದು ತುಂಬಾ ಹಳೆಯ ಟೆಂಪಲ್ಲು. ಈಗ ಸುತ್ತ ರೆನೋವೇಟ್ ಮಾಡಿದ್ದಾರೆ. ಇದು ಕಾಲ್ ಸೂಪು. ಮಧ್ಯಾಹ್ನ ಇಲ್ಲಿ ದೇವಸ್ಥಾನ ಅಂತ ಅನ್ನದಾನ ಮಾಡ್ತಿರ್ತಾರ. ಅಲ್ಲಿಗೆ ಹೋಗೊಬ್ಬ ಗಾಡಿ ತಿರುದಂಗ ಐತೈತಾ ಕೆಲಸ ಮಾಡು. ಏಣಿ ಐತಾ ನಿಮ್ಮಲ್ಲಿ ಚೆನ್ನಾಗಿ ಬೆಳಗ್ಗೆ ಇಲ್ಲೆಲ್ಲ ಮ್ಯಾಚ್ ಆಡಿದ್ ನಾವು. ಕಣ ಇಲ್ಲೇ ಮ್ಯಾಚ್ ಆಡಿದ್ದು. ಹಾಯ್ ಗಾಯ್ಸ್, ಎಲ್ಲರಿಗೂ ಒಂಜಾನ್ ಡೈರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಎಲ್ಲೋಗ್ತಾ ಇದೀವಿ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ವಿ. ಯಾರೋ ಒಬ್ರು ಪೇಜಲ್ಲಿ ಹಿಡನ್ ಜೆಮ್ ಆಫ್ ಹಾಸನ್ ಅಂತ ಒಂದು ಟೆಂಪಲ್ ಹಾಕಿದ್ರು ಇಲ್ಲೇ ಮುದಿಗೆರೆ ದುದ್ದ ಹತ್ರ. ಸೊ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಭಾಸ್ಕರ್ ಅವ್ರು ನನ್ನ ಜೊತೆ ಇಲ್ಲ ಇವತ್ತು. ಅಂದ್ರೆ ನಮ್ಮ ಜೊತೆ ಇದ್ದಾರೆ, ಇಲ್ಲಿಲ್ಲ ಅಷ್ಟೇ. ಏನು ಬೇರೆ ಇದ್ದಾರೆ, ಬೇರೆ ತರ ಏನು ತಿಳ್ಕೊಬಿಡಿ. ಅದು ತುಂಬಾ ದೇವಸ್ಥಾನ, ತುಂಬಾ ಜನ ಇದೆ, ಹಿಸ್ಟಾರಿಕಲ್ ಎಕ್ಸಲೆಂಟ್ ಆಗಿದೆ ಪ್ಲೇಸ್ ಅಂತೆ. ನೋಡಕ್ ಹೋಗ್ಬೇಕು. ಹಿಡನ್ ಜೆಮ್ ನಾವು ಕೂಡ ಒಂದ್ಸಲ ವಿಸಿಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್. ನಮ್ಮ ಇಂಜಿನಿಯರ್ ಹೇಳಿದಾರೆ ಅಂತ ಈಗ ಕರ್ಕೊಂಡು ಹೋಗ್ತಾ ಇದಾರೆ. ಹೋಗ್ಬಿಟ್ಟು ನೋಡೋದು ಯಾವ ತರ ಇದೆ. ಉದಯ್ ಶಂಕರ್ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ. ನಮ್ ಕಾರ್ತಿಕ್ ಅಲ್ಲ, ದೇವಸ್ಥಾನಕ್ಕೆ ಹೋಗೋಣ ನೋಡೋಣ ಅಂದ್ರೆ ಪೀಸ್ ಆಗಿರೋ ಪ್ಲೇಸ್ ಕೊಡಿ, ನೀರಿರೋ ಪ್ಲೇಸ್ ಕೊಡಿ ಅಂತ. ದೇವಸ್ಥಾನಕ್ಕೆ ಹೋಗಬಾರ್ಲ ಅಂದ್ರೆ ಸೀಗೆಗುಡ್ಡಕ್ಕೆ ಹೋಗ್ಬೇಕಂತ. ಸೀಗೆಗುಡ್ಡ ಬರೀ ಸೀಗೆಗುಡ್ಡದ ಜ್ಞಾನ ಅವ್ನಿಗೆ. ಸೀಗೆಗುಡ್ಡದಲ್ಲಿ ಏನ್ ಮಾಡ್ತಾರ ಅವ್ನಿಗೆ ಗೊತ್ತು. ಬೆಟ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ, ಒಟ್ಟಿನ ಅಲ್ಲಿ ಬಿಟ್ಟು ಬರ್ತೀವಿ. ಅಲ್ಲಿ ದೇವಸ್ಥಾನ ಹೇಗಿರುತ್ತೆ ಹೇಗೆ ಅಂತ ತೋರಿಸ್ತೀವಿ. ದೇವಸ್ಥಾನ ಅಂತೂ ರೀಲಲ್ಲಿ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ಶಿವನ ದೇವಸ್ಥಾನ, ನಾವು ಶಿವನ ಭಕ್ತರು, ಅದಕ್ಕೆ ದೇವಸ್ಥಾನ ನೋಡುವ ಅಂತ ಹೋಗ್ತಾ ಇದೀವಿ. 1 ಗಂಟೆ ಕ್ಲೋಸ್ ಅಂತೆ, 12 ಗಂಟೆ ಟೈಮು ಹೊರಟಿದೀವಿ. ಈಗ 12:05 ಇದೆ, ಇನ್ನು 40 ನಿಮಿಷದಲ್ಲಿ ಹೋಗ್ಬೇಕು. ಹೋಗಿ ತೋರಿಸ್ತೀವಿ. ಅವ್ರು ಹೊಡಿತಾರೆ ಉದಯ್ ಶಂಕರ್, ನೀವು ಸುಮ್ಮನೆ 40 ನಿಮಿಷ ಐತೆ ಅಂತ ಅವ್ನು ಮಾಮೂಲಿ ಹೊಡೆಯಷ್ಟೇ ಹೊಡೆಯತ್ಕೊಂಡು ಗಾಡಿಯ ಆಮೇಲೆ 120-130 ಹೊಡಿತಾನೆ. ಏನು ಈ ಆಟ ಆಡ್ತಾ ಇದೆಯಾ? ಯಥಾಸ್ಥಿತಿ ಡ್ರೈವಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಸಂಡೆ ಫೋನಲ್ಲಿ ಬಿಸಿ. ಏಯ್ ಏನಾರ ಹೇಳಿ ಸಂಡೆ. ಕುಟ್ಟು ಅನ್ನು ಕುಟ್ತಾನೆ. ಕುಟ್ಟು ಮಾತ್ರ ಟಕ ಟಕ ಕಂಪ್ಯೂಟರ್ ಹೊಡಿತಾನೆ. ಕುಟ್ಟು ಮಗ ಪುಟ್ಟ ಚಪ್ಪಳೆ ಅಂತ ಮುಂದ್ಗಡೆ ಕಾರ್ ಹೊಡಿಸ್ತಿರೋರು ಕುಟ್ಟು ಉದಯ್ ಶಂಕರ್. ನನ್ನ ಮಗಂತ ಬಂದ್ ಹೇಗಕ್ಕೆ ಏನ್ ಅದು ಫಿಲಮ್ ಅಲ್ಲಿ ಹೇಳ್ತಾ ನೋಡಿದ್ಯಾ? 16 ನೋಡಿದೀನಿ, 17 ಕಚ್ಕಂದದೆ. ಆ ಹುಡುಗಿ ಏನ್ ಕರ್ಮ ಮಾಡೋದು ಈ ನಮಗಂತ ಬಂದು ಹೇಗ್ತದೆ ಅಂತ. ಯಾವ ರೂಟ್ ಗೊತ್ತಾ? ಚಂದ್ರಪಟ್ಟಣ ಟು ಅರಸೀಕೆರೆ, ಶಿವಮೊಗ್ಗ ರೂಟ್. ಚಂದ್ರಪಟ್ಟಣದಿಂದ ಅರಸೀಕೆರೆ ಅಂದ್ರೆ ಶಿವಮೊಗ್ಗ ಹೋಗೋ ರೂಟಲ್ಲಿ ಅರಸೀಕೆರೆ ರೋಡಲ್ಲಿ ಬಂದ್ರೆ ಗಂಡ್ಸೆ ಹ್ಯಾಂಡ್ ಪೋಸ್ಟ್ ಇಂದ ಲೆಫ್ಟ್. ನೀವು ಈ ಕಡೆ ಬಂದ್ರೆ ನೋಡಿ, ನಾವೀಗ ಹೋಗಿ ನೋಡ್ತೀವಿ, ನೀವು ಬಂದ್ರೆ ನೋಡಿ. ನಮ್ ಚಂದ್ರಪಟ್ಟಣದಲ್ಲಿ ಯಾರು ವಿಡಿಯೋ ನೋಡಿದ್ರೆ ಹೋಗಿ ನೋಡಿ. ನಂಗೆ ಭಾಸ್ಕರ್ ಇಲ್ಲದೆ ನನಗೆ ಇರಕ್ ಆಗ್ತಿಲ್ಲ ಇಲ್ಲಿ. ನಮ್ ಭಾಸ್ಕರ್ ಬೇಕು ನನಗೆ. ಭಾಸ್ಕರ್ ಅವರು ಪಕ್ಕದಲ್ಲಿ ಪಾರ್ಟ್ನರ್ ನನಗೆ ಇಲ್ಲ, ಇಲ್ಲಿ ಖಾಲಿ ಬೆಳಿತಾ ಇದೆ ನೋಡು. ಭಾಸ್ಕರ್ ಇಲ್ಲದೆ ಮನಸ್ಸು ಬಹಳ ಖೇದ ಉಂಟಾಗಿದೆ ಮನಸ್ಸಿಗೆ. ಬಹಳ ಖೇದ ಉಂಟು ಮಾಡ್ಕೊಂಡು ಫೀಲಿಂಗ್ ಆಗ್ತಾ ಇದೆ. ಉದಯ್ ಅವ್ರಿಗೂ ಮೆಸೇಜ್ ಅಲ್ಲಿ ಬತ್ತೈತೆ. ಉದಯ್ ಅವ್ರಿಗೂ ಕೂಡ್ತಾನೆ. ಉದಯ್ ಅವ್ರಿಗೂ ಮನ್ಸಲ್ಲಿ ನೋವಿದೆ, ಬಹಳ ನೋವಿದೆ, ಹೇಳ್ಕೊತಾ ಇಲ್ಲ. ಆಕ್ರೋಶ ಇದೆ. ನಿಖಿಲ್ ಅವ್ರನ್ನ ನೆನೆಸ್ಬಿಡಿ, ನಮ್ಗೆ ಅದು ಅಭಿಮಾನ ಜಾಸ್ತಿ ಆಗುತ್ತೆ. ಸಂಡೆ ಎಲ್ಲ ಕೂಗ್ತಾವಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಹೇಳಿ ಸರ್, ಇಟ್ಕೊಂಡ್ರೆ ಸರಿ ಇಲ್ಲ ಸರ್. ಒಲಿಂಪಿಕ್ಸ್ ಜೀವನನೇ ಜಿಗಿಸ್ಬಿದೆ ಸರ್. ನಮಗೆ ಜೀವನನೇ ಬೇಡ ಅನ್ಸುತ್ತೆ. ನಮಗೆ ಜೀವನ ಬೇಡ ಅನ್ಸ್ತೈತೆ. ಯಾಕ ಭಾಸ್ಕರ್ ಇಲ್ಲ ನಮ್ಗೆ ಕ್ಷಣನೂ ಗೊತ್ತಿಲ್ಲ. ಭಾಸ್ಕರ ನನಗಂತೂ ಈ ಜೀವನವೇ ಸಾಕಾಗಿ ಹೋಗಿದೆ. ಜೀವನವೇ ಬೇಡ ಅನ್ನಿಸ್ಬಿಟ್ಟಿದೆ ನಂಗಂತೂ. 2 ವರ್ಷ ಹೆಣ ಬಿದ್ದೋಗಿರ್ತಾನೆ ಇಂಜಿನಿಯರ್. ಅಪ್ಪ ಅವನಿಗೆ ಬಂದು ಸಂಜೆ 5:05 ಬಂದು ನನ್ನ ಟೀ ಕುಡಿಯಕ್ ಫೋನ್ ಮಾಡ್ತಾನೆ. ನಾನ್ ಬರೋದು ಅರ್ಧ ಗಂಟೆ, BP ಶುಗರ್ ಎಲ್ಲ ಬರ್ಸ್ಕೊಂಡೆ. 1 ಗಂಟೆ ಯಾವತ್ತು ಫೋನ್ ಮಾಡು ಟೀ ಕುಡಿಯಕ್ಕೆ 1 ಗಂಟೆ. ಅಡ್ರೆಸ್ ಏನಂತ ಹೇಳ್ತಾರಪ್ಪ, ಎಲ್ಲಿದ್ಯಾ ಅಂದ್ರೆ ಎಲ್ಲಿದೆ ಅಂತ ಇಲ್ಲ, ಏನೋ ಒಂದು ಟೆಂಪಲ್ ಹೆಸರು ಹೇಳ್ತಾರೆ, ಯಾವ್ದೋ ಒಂದು ಅಂಗಡಿ ಹೆಸರು ಹೇಳ್ತಾರೆ, ಅಥವಾ ಯಾರೋ ಗೊತ್ತಿರೋ ಮನೆ ಹೆಸರು ಹೇಳ್ತಾರೆ, ರೋಡ್ ಹೆಸರು ಹೇಳ್ತಾರೆ. ಯಾವ ತರ ಫೋನ್ ಮಾಡು, ಎಲ್ಲಿದ್ಯಾ? ವಾಚ್ ಅಂಗಡಿ ತೆಗೆದ್ರಿ. ಯಾವ ವಾಚ್ ಅಂಗಡಿ? ಯಾವ ಗೊತ್ತಿಲ್ಲ. ಎಲ್ಲಿದ್ಯಾ? ನಮ್ಮ ಉದಯ್ ಶಂಕರ್ ಆಗಿರೋದು. ಇಲ್ಲ, ಟೀ ಅಂಗಡಿ ತೆಗೆದ್ರಿ. ಯಾವ ಟೀ ಅಂಗಡಿ?
1 ಗಂಟೆ ಬರೋದು. ನಮ್ಮ ಉದಯ ಶಂಕರ್ ಆಗಿರೋದಕ್ಕೆ ನಾನ್ ಕೂಡ ಟಾರ್ಚರ್ BP ಶುಗರ್ ತಡ್ಕೊಂಡು ಸೀರಿಯಸ್ಲಿ ಇದೇ ಭಾಸ್ಕರ ನೀನು ಕಾರ್ತಿಕ್ ಡೇ ಕಾರಣಕ್ಕೆ ಇರ್ತಿಲ್ಲ ನೀವು. ತಲೆ ಕೆತ್ಕೆ ಸತ್ತವನು. ಇವನು 10 ಸಲ ಎಲ್ಲಿದೆ ಅಂತ ಬೈದ್ ಮಾಡಕ್ತಾನೆ. ಇನ್ನೇನ್ ಮಾಡ್ತಾರ 1 ಗಂಟೆ ಕಾಯಿಸಿದ್ರೆ ನಾವು ಸುಮ್ನಾರ ಕುತ್ಕತೀವಿ. ನಿನ್ನೆ ಬೇಗ ಬಂದ ಇಲ್ವಾ? ನಿನ್ನೆ ಬೇಗ ಬಂದ ವಾಚ್ ಅಂಗಡಿ. ಯಾವ ವಾಚ್ ಅಂಗಡಿ? ನಮ್ಮನ್ನ ಎಲ್ಲ ಬೆಂಗಳೂರಲ್ಲಿ ಇರ್ಬೋದು ವಾಚ್ ಅಂಗಡಿ. ಎಲ್ಲಿದ್ಯಾ ವಾಚ್ ಅಂಗಡಿ? ಇವತ್ತು ಟೈಮ್ ಕರೆಕ್ಟ್ ಆಗಿ ಬಂದಾನೆ. ಇವತ್ತೇ ಕರೆಕ್ಟ್ ಟೈಮ್. ಇನ್ನೂ ರೀಲೇ ಸಿಕ್ಕಿತ್ತಿಲ್ಲ. ಆಗ್ಲೇ ಬಂದಿದ್ದ. ಇವತ್ತೇ ಫಸ್ಟ್ ಬಂದಿದ್ದು. ಉದಯ ಮಾನ್ಸಚ್ಚು ಅಲ್ಲೇ ಬಂದೋ ಇನ್ನು ರೀಲೇ ಸಿಕ್ಕಿಲ್ಲ ಬಂದಲೋ ಅನ್ಕಂತ ಅವ್ನ ಮನ್ಸಲ್ಲಿ ಬಂದಿದ್ದೀವಿ. ಹೋಗ್ತೀವಿ, ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಇನ್ನು 23 ಕಿಲೋಮೀಟರ್ಗಳಿದೆ. ವಿಲ್ ಗೋ ವಿಲ್ ಸಿ. ಬಂದೇಡ್ಗೆ 50 ರೂಪಾಯಿ 100 ರೂಪಾಯಿ ಕೊಡ್ತೀನಿ, ಕರ್ಕೊಂಡೋಗು. ಏನು ಜಮೀನ್ದಾರರು ಚಿಕ್ಕ ಯಜಮಾನ್ರು 100 ರೂಪಾಯಿಗೆ ಡೀಲ್ ಮಾಡಿದ್ನು. 100 ರೂಪಾಯಿಗೆ ಡೀಲ್ ಮಾಡ್ತಿದ್ಯಲ್ಲೋ. ಗ್ಯಾರಂಟಿ ಹಂಗಂತ ಹೇಳ್ಬೇಡ. ಹೆಸರು ಕೊಡು, ನಾನು ಹೇಳ್ತೀನಿ. ಅವ್ನ ಕೈಗೆ ಫೋನ್ ಕೊಡ್ ಸಾಕು. ಅವ್ರ ಅಮ್ಮ ಯಾವ್ದೋ ಹಬ್ಬಕ್ಕೆ ಇವ್ನು ಇಲ್ಲೋನಲ್ಲ, ಅದಕ್ಕೆ ಯಾರನ್ನೂ ಕರ್ಕೊಂಡು ಹೋಗಕ್ಕೆ ಜೊತೆ ಕರ್ಕೊಂಡು ಹೋಗಿ ಅಂತ. 100 ರೂಪಾಯಿಗೆ ಕೊಡಿಲಿ. ಎಷ್ಟು ನನ್ನ ಮಗನೇ ಇನ್ನೊಂದ್ಸರಿ ಮಾತಾಡ್ಸಂಗಿಲ್ಲ ನನ್ನ. ನಿನಗೆ ಮಗ ನಿನ್ಗೆ ಎಲ್ಗಾರ ಕರ್ಕೊಂಡು ಹೋಗಿ ಏನಾರ ಮಾಡ್ಬೇಕು, ದುಡ್ಡು ಕೊಡ್ಬೇಕು ಅಂತ ತಿಗ ಮುಚ್ಕೊಂಡು ಹೋಗು. ಹೋಗಿ ಎಷ್ಟು ಪ್ಲೀಸ್. ನಿನ್ಗೆ ಆಗಕ್ಕ ಈ ದಮ್ಮ ಐತೆ ನಂಗೆ. ಪ್ಲೀಸ್ ಪ್ಲೀಸ್ ಎಷ್ಟು ಇಷ್ಟ ಗಂಟೆ ಎಷ್ಟೋ ಪ್ಲೀಸ್ ಅಂತ 5 ನಿಮಿಷ ಜಾಸ್ತಿ ದೂರ ಇಲ್ಲ. ಒಪ್ಕೈತಲ್ಲ ಮಗ ಯಶು? ಇನ್ನೊಂದು 50 ಜಾಸ್ತಿ 50-100 ರೂಪಾಯಿ ಜಾಸ್ತಿ ಮಾಡ್ತೀನಿ. ಫೋನ್ ಮಾಡ್ತೀನಿ. ಸ್ಟೇಕ್ ಜಾಸ್ತಿ ಮಾಡಿ ಒಂದು 50 200 ಹೊಡಿತೀನಿ ನಾನು. ದುಡ್ಡು ಹೆಂಗ್ ಕೊಡಲ್ಲ, ಹೇಳ್ತಾರ ದುಡ್ಡು ಕೊಡ್ತಾರೆ ಅಂತ. ಪಾಪ ಯಶು ಒಪ್ಕತ್ತೆಲ್ಲ ಬಹಳ ಟೆನ್ಷನ್ ಆಯ್ತೈತೆ ನನಗೆ. ಯಶು ಅವರೇ ಒಪ್ಕೊಳ್ಳಿ. ಅವ್ನಿಗೆ ಮೋಸ ಮಾಡ್ದಂಗೆ ಹುಡುಗನ್ ಕೊಡ್ತೀವಿ, ಕೊಡ್ಬೇಕು. ಇಲ್ಲ ಪ್ರಾಮಿಸ್ ಮಾಡ್ಬಾರ್ದು. ಪ್ರಾಮಿಸ್ ಮಾಡ್ದಲ್ಲ ನೀನು ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಈ ವಾಟ್ ಎಲ್ಲ ಆಡ್ಬಾರ್ದು. ನಮ್ಗೆ ಕೇಸ್ ಗೀಸ್ ಹಾಕಿ ಕಡೆ 200 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ಬೇಕು. ಒಪಿನಿಯನ್ ಯಾವತ್ತು ಇಲ್ಲಿಗೆಲ್ಲ ಹೇಳ್ಬಾರ್ದು. ಕೇಸ್ ಗೀಸ್ ಹಾಕಿ ವಿಡಿಯೋ ಮಾಡ್ಬಿಟ್ಟು ಕಳಿಸ್ತೀನಿ ಬಿಡು. ಅವನಿಗೆ ಕೊಟ್ಬಿಡಪ್ಪ. ಕೇಸ್ ಗೀಸ್ ಹಾಕಬಿಟ್ಟು ಕೇಸ್ ಗೀಸ್ ಹಾಕೊಂಡ್ಬಿಟ್ಟು ಸ್ವಂತ ಕೇಸ್ ಗೀಸ್ ಹಾಕಬಿಟ್ಟು 200 ರೂಪಾಯಿಗೆ 200 ರೂಪಾಯಿಗೆಲ್ಲ ಹಾಕಲ್ಲ. 2 ಲಕ್ಷ 20 ಲಕ್ಷ ಇದ್ರೆ ಹೇಳಿ ಹಾಕೋತೀನಿ. ಓಕೆ ಮನೆ ಕಂಡಕೋಣ ಯಾವ್ದೋ ಹುಡುಗಿ ಆಫ್ಲೈನ್ ಹೋಗಿ ಎದ್ದೋಳ ಎಲ್ಲೋದ್ರ ಮನೆ ಕತ್ತಿಯಲ್ಲ ನಿದ್ದೆ ಬಸಿ ಬತ್ತೆಲ್ಲ ಹಿಡಿದ್ಬಿಟ್ಟು ಆಟ ಆಡ್ತೀಯಲ್ಲ ನೀನ್. ಎಂತ ನೀನು ಪಾತ ಹಿಡಿತೀಯ ಮಂಕತ್ತಿ ಬರ್ರಿ ಮನೆ ಕಳದ ಮಂಕಳದು. ಬೆಳಗ್ಗೆ ಮೈಗೆಲ್ಲ ಸ್ಟ್ರೈನ್ ಆಗೈತೆ ನಾನು ತುಂಬಾ. ಡ್ಯಾಡಿ ಏನು ಮಾತ್ರ 6 ಹೊಡೆದ 2. ಉದಯ ಅವ್ರನ್ನ 5 6 ಹೊಡಿದ್ದಾರೆ ಇವತ್ತು. ನಿಂಗೆ ಒಂದು ಹೊಡೆದ ಅದ್ರಲ್ಲಿ ನಂಗೆ ಒಂದು ಹೊಡೆದ ಹಾರ್ಡ್ ಅಂತ ಮಾಡ್ದ ನಂಗೆ ಅವಮಾನ ಆಗೋಗಿದೆ ಇವತ್ತು. ಇದು ಫುಲ್ ಜೂಮಲ್ಲಿ ಇದ್ದಾನೆ ಸಂದೇಶ್. ಇನ್ನು ಎಣ್ಣೆ ನೋಡಿದೆ ಇನ್ನು ಇನ್ನು 8 ದಿನ ಅದೇ ಜೂಮ್ ಇರ್ತೀನಿ. ಯಾರು ಕೇಳಿದ್ರೆ 3 6 ಹೊಡೆದೆ ಕಣ ಅಂತಾನೆ. ಇಲ್ಲ ಪೊಲೀಸ್ ಸ್ಟೇಷನ್ ಐತೆ. ಪೊಲೀಸ್ ಸ್ಟೇಷನ್ ಹೇಳೋ ಸ್ಟೇಷನ್ ಇದೀನಿ ಅಂತ ಹೇಳಿ ಸ್ಟೇಷನ್ ಇದೀನಿ ಅಂತ ಯಾರು ಫೋನ್ ಮಾಡಿದ್ರಂಗಲ್ಲ ಸ್ಟೇಷನ್ ಮಗ. ಇನ್ನ ಲಾಯರ್ ಆದ್ಮೇಲೆ ಅಂತ ಮಾಮೂಲಿ ಸ್ಟೇಷನ್ ಕೋರ್ಟ್ ಇದೀನಿ ಕಣ್ರಿ. ಕೋರ್ಟ್ ರೈಟಿಂಗ್ ಕಣ್ರಿ. ಆಯ್ತು ಹೇಳ್ತೀನಿ ಮೇಡಮ್. ಈಗ ಗಣಸಿ ಹ್ಯಾಂಡ್ ಪೋಸ್ಟ್ ಬಂದು ತಲುಪಿದ್ದೀವಿ. ಇಲ್ಲಿಂದ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಒಂದು 10 ಕಿಲೋಮೀಟರ್ ಹೋದರೆ ಟೆಂಪಲ್. ಮುದಿಗೆರೆಗೆ ಎಂಟ್ರ್ ಆಗಿದ್ದೀವಿ. ಯೋಗ ನರಸಿಂಹಸ್ವಾಮಿ ಅಂತ ಹಾಕೋರೆ. ಅದು ಓಂಕಾರೇಶ್ವರ ಅಂತ ಇದ್ದಿದ್ದು. 2 ಅಕ್ಕಪಕ್ಕ ಇರ್ಬೋದು ಅನ್ಸುತ್ತೆ. ಯಾಕೆ ಕಾರ್ ಕೂತಿರ್ಗಿ ನಿದ್ದೆ ಮಾಡ್ತೀನಿ? ನಿದ್ದೆ ಮಾಡಬೇಡ ಮಗುವೇ, ಎದ್ದೋಳು ಮಗುವೇ. ನಿದ್ದೆ ಹಿಂಗ ಮಾಡ್ಬೋದ? ಮಾತಾಡ್ಕೊಂಡು ಹೌದು. ಮೈಂಡ್ ಎಲ್ಲ ಅಂತ ಇರುತ್ತೆ, ಐಸೆ ಅಂತ ಇರುತ್ತೆ, ಬಾಡಿನೇ ಒಂಥರ ಇರುತ್ತೆ. ಒಳ್ಳೆ ನಿದ್ದೆ ಹಿಂಗೆ ಮಾಡ್ಬೋದು. ಟೋಟಲಿ ಓವರ್ ಆಲ್ ಬಾಡಿ ಕಂಟ್ರೋಲ್ ಸಿಗಲ್ಲ. ಈ ಮಾತಾಡ್ಕೊಂಡು ನಿದ್ದೆ ಮಾಡ್ಬೋದು. ಹೌದು. ಸರಿ ಆಯ್ತು ಮಾಡಿ. ಜಸ್ಟ್ ಒಂದು ಮೈಂಡ್ ರಿಲೀಫ್ ಆಗೋದಷ್ಟು. ನಿದ್ದೆ ಮಾಡ್ತಾವನ. ಮಾತಾಡ್ಕೊಂಡು ನಿದ್ದೆ ಮಾಡ್ತಾವನೆ. ಮೂದೇವಿ ಸ್ನಾನ ಮಾಡ್ಕೊಂಡು ಇಂಥ ಇಡಮ್ ಪ್ಲೇಸ್ಗೆ ಇಂಥ ರೋಡ್ ಬರೀ ರೋಜರ್ ಗಿಡ ಹಿಂಗೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಿದಾಗ್ಬಿಡ ಇದೆ ರೋಡ್. ತೋಟ ಸೈಡ್ ಹಿಂಗೆ ಇರೋದು ಆಫ್ ರೋಡಿಂಗ್. ನಮ್ಮ ತೋಟ ನೋಡ್ದಂಗೆ ಐತೈತೆ. ಫುಲ್ಲು ರಕ್ಸ್ತೆಲ್ಲ ಗುಂಡಿ ಬಿಟ್ಟಿದೆ. ಆ ಕಡೆ ಫುಲ್ ರೋಜರ್ ಗಿಡ. ಈ ಮಟ್ಟಕ್ಕೆ ರೋಜರ್ ಗಿಡ ಬೋತರ
ಚಿದ್ರೆ ಆಗ್ಬಿಟ್ಟವೆ. ಏನು 2 ಕಾರ್ ಬಂದ್ರೆ ಹೆಂಗ ಹೋಯ್ತಾರೆ ಹೆಂಗೆ ಹೋಗಲ್ಲಪ್ಪ, ಖರ್ಚು ಹೋಯ್ತವೆ ಕಾರೆಲ್ಲ. ಇಲ್ಲೇ ಈಗಲೇ ಗೀರ್ಕತೈತೆ ಫುಲ್ಲು ಈ ಮಟ್ಟಕ್ಕೆ ದೇವಸ್ಥಾನ ಇತ್ತು. ಚೆನ್ನಾಗಿರೋ ದೇವಸ್ಥಾನಕ್ಕೆ ಒಳ್ಳೆ ರೋಡ್ ಮಾಡಲ್ಲಪ್ಪ. ಸಣ್ಣ ಒಂದು ಕೇಸ್ ಹಾಕ್ಲ ಬಿಡು, ಸ್ಯಾಂಕ್ಷನ್ ಮಾಡಿಸ್ತೀನಿ. ನಮ್ಮ ಕೇಸ್ ಹಾಕ್ಲ ಸಣ್ಣ ಒಂದು ಕುಮಾರಸ್ವಾಮಿಗೆ ಹೇಳಿ. ಲೋ ಕೇಸ್ ಹಾಕೋ ಕುಮಾರಸ್ವಾಮಿ. ಕೇಸ್ ಹಾಕಲ್ಲ ಕಣೋ, ಗೌರ್ಮೆಂಟ್ ಇದೆಲ್ಲ. ಇಲ್ಲ ಗೌರ್ಮೆಂಟ್ಗೆ ಮುದ್ಗೇನೆ ಏನು ಹೊಸ ಇಡಮ್ ಪ್ಲೇಸ್ ಮರೆಯ ಇದು. ಏನೋ ಬಂದಿದ್ದೀನಿ ಕೂಡ, ಪ್ರಾಮಿಸ್ ಮಾಡಿದ್ದೀನಿ ನಾನು. ಬಂದಿದ್ಯಾ? ಸಕ್ಕದಾಗಿದೆ ಟೆಂಪಲ್ ನೋಡಿ ಇದೆ. ಏನು ಯಾವ ಹೊಸ ಹೊಸ ಹಳೇದು ಹೊಡಿದು ಬಣ್ಣ ಹೊಡೆದಿರ್ಬೇಕು. ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಹೆಂಗೈತೆ ಟೆಂಪಲ್ ಅಂದ್ರೆ ಅಲ್ಲಿ ತಾಂಜಾವೂರ್ ಟೆಂಪಲ್ ನೋಡ್ದಂಗೆ ಆಯ್ತೈತೆ. ತಾಂಜಾವೂರಲ್ಲೂ ಓಂಕಾರೇಶ್ವರನೇ ತಾನೆ. ತಾಂಜಾವೂರಲ್ಲಿ ಯಾವುದೋ ಗೊತ್ತಿಲ್ಲ, ಆ ಥರನೇ ಐತೆ. ಸಕ್ಕದಾಗೈತೆ. ರೂಮ್ ಎಲ್ಲ ಎಷ್ಟು ಸಕ್ಕದಾಗೈತೆ. ಬಂದಿದೆ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಕಣ, ಹಾಗೆ ಮಾಡಿರೋದು. ಫುಲ್ ಎಲ್ಲ ಆರ್ಕಿಟೆಕ್ಚರ್ ಹೆಂಗೈತೋ. ಓಂಕಾರೇಶ್ವರ ದೇವಸ್ಥಾನ. ಯಾವ್ದೇವರು? ಅದೇ ಓಂಕಾರೇಶ್ವರ. ಓಂಕಾರೇಶ್ವರ ಹತ್ರ ಆಯ್ತಾ? ಲೈಟ್ ಹಾಕಿಲ್ಲ, ಹಂಗೆ ಓಪನಿಂಗ್ ಕೊಟ್ಟಿರೋದು ಅಲ್ವಾ? ನಾವು ಯಾವುದೋ ಟ್ಯೂಬ್ಲೈಟ್ ಎಷ್ಟು ಚೆನ್ನಾಗೈತೆ ದೇವರು. ಬನ್ನಿ ಎಲ್ಲ ನೋಡಿ ಎಷ್ಟು ಸಾಕಲ್ಲ. ಲಿಂಗಗೂ ಏನೋ ಮಾಡೋ ಫುಲ್ಲು ಕೂಲ್ ಆಗೈತೆ ದೇವಸ್ಥಾನ ಒಳಗಡೆ. ಯಾವುದೋ ಮಟೀರಿಯಲ್ ಕಟ್ಟಿರೋದು ಕಣ ಎಲ್ಲ ಫುಲ್ ಆರೆಂಜ್. ಒಂದು ಉಪಯುಕ್ತ ರೈಲಿಂದ ಇಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಇಲ್ಲಿ 9 ಇರಬೇಕು ಅನಿಸುತ್ತೆ. ನವಗ್ರಹಗಳಿಗೂ ಒಂದೊಂದು ಟೆಂಪಲ್ ಮಾಡಿದ್ದಾರೆ. ಇನ್ನೂ ಅಲ್ಲೆಲ್ಲ ಇದೆ ದೇವಸ್ಥಾನ. ಸೂರ್ಯದೇವನ ಟೆಂಪಲ್ ಎಷ್ಟು ಸಾಕಾದ ಮಾಡೋದು ನೋಡು. ಮತ್ತೆ ಕಲ್ಲಲ್ಲೇ ಮಾಡಿರೋದಲ್ವಾ? ಅದು ಪೇಂಟ್ ಹೊಡೆದ, ಅದು ಫಸ್ಟ್ ಮೋಲ್ಡ್ ಹಾಕ್ಯಾರೆ ಪಿಲ್ಲರ್ಗೆ, ಅದ್ರ ಹಂಚಲ್ಲಿ ಇದು ಮಾಡಿರೋದು. ಇದು ಅದು ಇದೇನೋ ಮೆಟೀರಿಯಲ್ಲೇ ಅದ್ರಲ್ಲಿ ಮಾಡಿರೋದು. ಇದು ಕಲ್ಲಲ್ಲ, ಸಮಥಿಂಗ್ ಮೆಟೀರಿಯಲ್ಲು. 9 ಗ್ರಹಗಳದ್ದು ಇದೆ ಟೆಂಪಲ್. ಒಳ್ಳೆ ವೈಬ್ಸ್ ಮಾತ್ರ. ಇಲ್ಲಿ ದೇವಸ್ಥಾನ, ಇದು ನವಗ್ರಹಗಳು. ಇಲ್ಲೂ ಇನ್ನೂ ಒಂದೇನೋ ಇದೆ. ಇದು ಪೂರ್ತಿ ಕಲ್ಲ. ಇದೇನಿದು? ಮಹಾಲಕ್ಷ್ಮಿ. ಓ, ಇದು ದೇವತೆಗಳದ್ದು ಏನೋ. ಇದನ್ನು ಫುಲ್ ಕಲ್ಲಲ್ಲೇ ಕಟ್ಟೋರಲ್ಲ, ಸೈಜ್ ಸ್ಟೋನಲ್ಲಿ. ಹೆಂಗೆ ಮಾಡೋರು ನೋಡು, ಫುಲ್ ಎಲ್ಲ ಕಲ್ಲಲ್ಲೇ ಕಟ್ಟಿರೋದು. ಮಾಹೇಶ್ವರಿ ಎಲ್ಲ ಆದಮೇಲೆ ಸೆಂಟ್ರಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಎದುರುಗಡೆ ಒಂದು ಸಿಂಹ. ಅನ್ನಪೂರ್ಣೇಶ್ವರಿ ಬಡಿಸ್ತಾ ಇರೋದು ಅನ್ನ. ಎಲ್ರಿಗೂ ಅನ್ನ ಸಿಂಹ ಮಾತಾಯಿ. ಇದೇನೋ ಸಮಥಿಂಗ್ ಮಠ ಅನಿಸುತ್ತೆ. ಈ ಯಜ್ಞ ಮಾಡೋಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಜಾಗ. ಎಷ್ಟು ದೊಡ್ಡ ಜಾಗ ಅಂದರೆ ಇದು. ಇದೆಲ್ಲ ಯಜ್ಞ ಆಗೋದಕ್ಕೆ ಹೊಸ್ದಾಗೇನೋ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೇವಸ್ಥಾನ ಮಾತ್ರ ಸಕ್ಕದಾಗಿದೆ. ನೀವು ಯಾವತ್ತಾದರೂ ಹಾಸನಿಂದ ಅರಸೀಕೆರೆ ರೂಟ್ ಯಾವತ್ತಾದ್ರೂ ಬಂದರೆ ಬನ್ನಿ, ಸಕ್ಕದಾಗಿದೆ ದೇವಸ್ಥಾನ. ಸೂಪರ್, ಒಳ್ಳೆ ವೈಬ್ಸ್ ಇದೆ ದೇವಸ್ಥಾನಕ್ಕೆ. ಆರ್ಕಿಟೆಕ್ಚರ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಟೂಂಬೆಲ್ಲ ಫುಲ್ ಟಾಪಲ್ಲಿ ಚೆನ್ನಾಗಿದೆ. ಒಳ್ಳೆ ವೈಬ್ಸ್. ಏನೋ ಯಾರೋ ಯಜ್ಞ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಏನು ಮಾಡಿ ನೋಡೋದು, ಸಿಮೆಂಟಲ್ಲಿ ಕಟ್ಟಿರೋದಿಲ್ಲ. ಏನು ಮಾಡ್ತಾರೆ? ಏನು ಮಾಡ್ತಿದ್ದಾರೆ? ಪೂಜೆ ದೇವರದ್ದೇನು ನೋಡ್ತಿದ್ದಾರೆ? ಏನೋ ಇದು ಬಾಳೆ ಗಿಡಕ್ಕೇನೋ ಮದುವೆ ಮಾಡಿಸ್ತಾರೆ. ಒಳ್ಳೆ ಹೆಣ್ಣು ಸಿಗಲಿ ಅಂತ ಏನೋ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಶಾಸ್ತ್ರ ಏನೋ ಶಾಸ್ತ್ರ. AK-47
ಇದಿರ್ಬೇಕು, ಪ್ರೆಷರ್ ಗನ್ ಇರಬೇಕು ಅಥವಾ ಏನದು ಏನು ಗೊತ್ತಿಲ್ಲ. ನೀರಿಂದು ಕನೆಕ್ಷನ್ ಇಲ್ಲ ಐತೆ. ಬಿಡು ಹೊಡೆದ್ಬಿಟ್ಟಿಯ. ನೋಡಿ ದೇವಸ್ಥಾನ ಹೇಗಿದೆ, ಈಗ ಕಟ್ಟಿರೋದು. ಅಲ್ಲಿ ಪುರಾತನ ಕಾಲದ್ದು ಅಂತ ಹೇಳಿದ್ದು, ಈಗ ಕಟ್ಟಿರೋದಂದ್ರೆ ಇವ್ರು ಅದರಲ್ಲೇ ಮಾಡಿರೋದು. ಅದರಲ್ಲೇ ಕಾರ್ವಿಂಗ್ಸ್ ಮಾಡಿರೋದು. ಕಲ್ಲಲ್ಲ, ಪ್ಯೂರ್ ಕಲ್ಲಲ್ಲ. ಕಲ್ಲಲ್ಲ, ಏನೋ ಹಂಚಿನ ಥರ ಐತೆ. ಕಲರಲ್ಲ ಇದು, ಕಲ್ಲೇ ಅದು. ಕಲ್ಲೇ ಅದೇ ಕಲರ್. ಏನೋ ಒಂದು ಕಲರ್ ಮಾಡಿದ್ದಾರೆ ಅನ್ಸುತ್ತೆ, ಬಟ್ ಕಲ್ಲೇ ಅದೇ ಥರ ಇರೋದು. ಹಾಂ, ಗಣಪತಿ ಇದೆ ನೋಡಿಲ್ಲ ನೋಡಿ. ಗಣಪ ಅವರು ಕೂತಿದ್ದಾರೆ. ನಾವು ಎಂಟ್ರೆನ್ಸೇ ನೋಡಲಿಲ್ಲ, ಹಂಗೆ ಆ ಕಡೆಯಿಂದ ಹೋಗ್ಬಿಟ್ವಿ. ಸಿಕ್ಕಾಪಟ್ಟೆ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದೆ ಫೀಲು. ಅಲ್ಲಿ ರೋಡೆಲ್ಲ ಚೆನ್ನಾಗಿಲ್ಲ. ಪಾರ್ಕು ಐತೆ. ಪಾರ್ಕು ಐತೆ. ಏನಿದೆ ಇಲ್ಲಿ ನೋಡಿ, ಇಲ್ಲೇ ಐತೆ ಓಂಕಾರೇಶ್ವರ ಮಹಾಗಣಪತಿ ನವಗ್ರಹ ಸಪ್ತ ಮಾತೃಕೆಯ ದೇವರುಗಳ ಪುಣ್ಯಕ್ಷೇತ್ರ. ಸಪ್ತ ಅಂದರೆ 7 ಇರೋದಲ್ಲಿ, ಅಲ್ಲಿ ದೇವರುಗಳು. ಇಲ್ಲೂ ಎಲ್ಲ ಪ್ರತ್ಯೇಕವಾಗಿ ಏನೇನೋ ಕೆತ್ತಿದ್ದಾರೆ. ಈಗ ಓಂಕಾರೇಶ್ವರ ಟೆಂಪಲ್ ನೋಡಿಕೊಂಡು ಮುಂದೆ ಒಂದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತಿದೆ. ಮತ್ತು ಇನ್ನೊಂದು ಯಾವುದೋ ಮ್ಯಾಪಲ್ಲಿ ರೂಯಿಂಡ್ ಶಿವ ಟೆಂಪಲ್ ಅಂತ ತೋರಿಸ್ತದೆ, ಅದನ್ನು ನೋಡಬೇಕು. ಇನ್ನೂ ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ನಾವು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿರೋದು. ಸದ್ಯಕ್ಕೆ ಓಂಕಾರೇಶ್ವರ ಟೆಂಪಲ್ ನಾವು ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಮುಂದೆ ಹೋದರೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅದು ನೋಡಿ ಹೊರಡ್ತೀವಿ. ಸಂದೇಶ್ ಅವರು ತಗೊಳ್ಳೋ ಫ್ಯೂಚರ್ ಕಾರ್ನ ನೋಡ್ತಾ ಇದ್ದಾರೆ. ಅಡ್ವೊಕೇಟ್ ಕಾರ್ ಏನು, ನೀನು ಅಡ್ವೊಕೇಟು. ಅದು ತಗೊಳ್ಳೋಂಥ ಫ್ಯೂಚರ್ ಕಾರ್ ನೋಡ್ತಾ ಇದ್ದಾರೆ. ಮುದಿಗೆರೆ ಗ್ರಾಮ ಅನ್ಸುತ್ತಲ್ವ, ಅಲ್ಲಿ ಇನ್ನೊಂದು ಟೆಂಪಲ್ ಇದೆ, ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಅದು ಚೆನ್ನಾಗಿದೆ ಅಂತ, ಅದನ್ನು ನೋಡ್ಕೊಬರುವ. ಅದಾಗಿ ರೂಯಿಂಡ್ ಶಿವ ಟೆಂಪಲ್ ಅಂತ ಇಲ್ಲೆಲ್ಲ ಸುತ್ತ ತೋರಿಸ್ತಾ ಇದ್ದಾರೆ ಮ್ಯಾಪಲ್ಲಿ, ಅದನ್ನು ನೋಡಬೇಕು. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹವನ ಎಲ್ಲೋ ಆರ್ಕಿಟೆಕ್ಚರ್ ಎಲ್ಲಿಂದ ಕರ್ಕೊಬಂದ್ರು ಇವರು ಎಲ್ಲರನ್ನೂ ಮಾಡೋಣ ಅಂತ. ಯೋಗ ನರಸಿಂಹಸ್ವಾಮಿ ದೇವಾಲಯ ಮುದಿಗೆರೆ. ಇದೇ ದೇವರು ಒಳಗಡೆ ಇದ್ದಿದ್ದು. ಟೆಂಪಲ್ ಸಕ್ಕದಾಗಿದೆ. ಒಳಗಡೆ ಫೋಟೋಸ್ ತೆಗಿಯೋಕ್ಕೆ ಬಿಡಲಿಲ್ಲ. ಯೋಗ ನರಸಿಂಹಸ್ವಾಮಿ ಇದು ತುಂಬ ಹಳೆಯ ಟೆಂಪಲ್ಲು. ಈಗ ಸುತ್ತ ರೆನೋವೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಒಳಗಡೆ ದೇವಸ್ಥಾನ ದೇವರು ಫೋಟೋ ತೆಗಿಯೋಕೆ ಬಿಡಲಿಲ್ಲ. ಹೆಂಗೆ ಅಲಂಕಾರ ಮಾಡಿದ್ರು ಅಂದರೆ ನೋಡಿದ್ರೆ ಅದು ಬೀಳಬೇಕು ಹಂಗೆ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಮ್ಯಾಪಲ್ಲಿ ಒಂದು ರೂಯಿಂಡ್ ಶಿವ ದೇವಸ್ಥಾನ, ಶಿವ ಟೆಂಪಲ್ ಅಂತ ತೋರಿಸ್ತಾ ಇದೆ. ಎಲ್ಲಿ ಅಂತ ಗೊತ್ತಾಗ್ತಲ್ಲ. ಇದ್ರೊಳಗೆ ತೋರಿಸ್ತಾ ಇದೆ ಕಣ. ಇದೇನಾ ಆ ರೂಯಿಂಡ್ ಶಿವ ಟೆಂಪಲ್ ಸಿಕ್ತಲ್ಲ, ಅಲ್ಲಿ ತೋರಿಸ್ತಾ ಇದೆ ಮ್ಯಾಪ್ ಲೊಕೇಶನ್. ಬಟ್ ಅಲ್ಲಿ ಏನೂ ಇಲ್ಲ. ಕೇಳಿದ್ದಕ್ಕೆ ಇದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಂತ ಹೇಳಿದ್ರು. ಬಟ್ ಮ್ಯಾಪಲ್ಲಿ ಅಲ್ಲೋ ತೋರಿಸ್ತೈತೆ ಲೊಕೇಶನ್. ಅಲ್ಲಿ ಏನೋ ಐತೆ ಸ್ಕ್ವೇರ್ ಆಗಿ. ಹಾಂ, ಅದೇ ಮುಳುಗೋಗಿರ್ಬೋದು ಅಂತ. ಇದು ಅದು ಶಿವನ್ ಟೆಂಪಲ್ ಅಲ್ಲ ಕಣ, ಆಂಜನೇಯ ಟೆಂಪಲ್. ಇದು ಶಿವನ್ ಟೆಂಪಲ್, ಅದು ಓಂಕಾರೇಶ್ವರ ಟೆಂಪಲ್. ಅದು ಮ್ಯಾಪಲ್ಲಿ ಐತೆ. ಶಿವ ದೇವಸ್ಥಾನ ಅದು ಮ್ಯಾಪಲ್ಲಿ ಐತೆ ಕಣ. ಇದು ಮ್ಯಾಪ್ ಅಲ್ಲೊಂದು ಜಾಗ ಐತೆ, ಅದು ಮ್ಯಾಪಲ್ಲಿ ಐತೆ. ಬಟ್ ಏನೂ ಇಲ್ಲ ಅಲ್ಲಿ. ಎಲ್ಲೈತೆ ಗೊತ್ತಿಲ್ಲ. ದುಡ್ಡಿಲ್ಲ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು 3 ಟೆಂಪಲ್ ನೋಡಿದ್ವಿ ಟೋಟಲ್. ಟೆಂಪಲ್ ಎಲ್ಲ ಮುಗಿಸಿ ಹೊರಡ್ತಾ ಇದ್ವಿ. ಸಂಡೆ ಎಲ್ಲಿ ಹೋಗದ ಸಂದೇಶಿಗೆ ಏನಿದು ಎದೊಳ ಮೇಕೆ ಮನಿ ಕತಿಯಲ್ಲೋ. ಕಾರ್ ಹಂಗ ಐತ್ ಕಣ ಇದು ಮನೆ ಕೆಳಕ್ಕೆ. ಇನ್ನು ಮುಂದೆ ಟೆಂಪಲ್ಗಳೈತೆ, ವಾರ ಮುಂದೆ ಹೋಗಮ್ಮ. ಈಗ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಲ್ಲಿ ಏನಾರ ದೇವ್ರ ಮನೆ ಹಾಕಿ. ದೇವ್ರ ಮನೆ ತವ. ದೇವ್ರ ಮನೆ ಅಂದ್ರೆ ದೇವ್ರ ಮನೆ ಅಂದ್ರೆ ಆ ದೇವ್ರ ಮನೆ.
ದೇವಸ್ಥಾನ ಅಲ್ಲ, ದೇವ್ರ ಮನೆ ಒಳಿಕೆ. ಮನೆ ಒಳಿಕೆ ಹೊಡಿ, ಅಲ್ಲೇ ಎಲ್ಲ ಸಿಗುತ್ತೆ. ಇಲ್ಲಿ ಒಂದು ಮುಸ್ಲಿಂ ಒಬ್ರು ಟೀ ಸಖತ್ ಫೇಮಸ್ ಅಂತೆ. ಹೋಯ್ತು ಕುಡ್ಕೊ ಹೋಗವ. ನಾನು ಭಾಸ್ಕರ್ ಒಂದ್ಸತಿ ಬಂದಿದ್ವಿ. ಆಯ್ತು. ನೋಡಿ ಎಲ್ಲಿ ಅಂತ ಗೊತ್ತಾಯ್ತಲ್ಲ. ಈಗ ಮತ್ತೇನು ಊಟ ಮಧ್ಯಾಹ್ನ? ಈಗ ಮಧ್ಯಾಹ್ನ ಪರೋಟ ಅಲ್ಲ, ಇದು ಕಾಲ್ ಸೂಪು. ಮಧ್ಯಾಹ್ನ ಇಲ್ಲಿ ದೇವಸ್ಥಾನ ಅಂತ ಅನ್ನದಾನ ಮಾಡ್ತಿರ್ತಾರ, ಅಲ್ಲಿಗೆ ಹೋಗಬ್ಬ. ಅನ್ನನ ದೇವ್ರದ್ದು ಬೇಕು ಅಣ್ಣ, ಸೈಡ್ಗೆ ಹೋಗೋಣ. ಬರ್ತಾವ ಯಾರು ಗೊತ್ತಾಗೋದಲ್ಲ, ಎಲ್ಲೋ ಐತಗಳ ಮರ್ತ್ಕೊಂಡ್ಬಿಟ್ಟಿದ. ಆಮೇಲೆ ಇಲ್ಲೈತು ಕರ್ತಿ ಈ ಕಾರ್ಯ 3 ಜನ ಕರೆಕ್ಟ್. 5 ಸೀಟರ್ ಕಾರಿಗೆ 3 ಜನ ಕರೆಕ್ಟ್ ಅಂತ. ಇಲ್ಲ ನೋಡು, ಮನೆ ಕೇಳಕ್ ನೀನೊಬ್ಬ ಹಿಂದೆ ಮಂಗಿದ್ದೀನಾ? ಮುಂದ್ಗಡೆ ರೂಟ್ ಮ್ಯಾಪ್ ಒಬ್ಬ, ಡ್ರೈವರ್ ಒಬ್ಬ. ರೂಟ್ ಮ್ಯಾಪ್ ಒಬ್ಬ, ಡ್ರೈವರ್ ಒಬ್ಬನಲ್ಲ. ಇವನ್ ಮನೆ ಕೇಳೋದಂತೆ. ಮನೆ ಕೇಳೋದಂತೆ. ನೀನ್ ಡ್ರೈವರ್ ಮಾಡಕ್ಕೇನಲ್ಲ? ನಮಗ್ ಬರಲ್ಲ ಕಣ ಡ್ರೈವಿಂಗ್ ಓಡ್ಸಕ್ಕೆ. ಎಲ್ಲ ಬುದ್ಧ ಕರೆಕ್ಟ್ ಅನ್ಕೊಳ್ಳೋ. RMC ಎಲ್ಲಿ ಬರ್ತದೆ ಹೇಳು? ಕನ್ಸೆಂಟ್ ಪರ್ಸನ್ ಮುಂದೆನಾ? ಗೊತ್ತಿಲ್ಲ ನಮ್ಗೆ. ಮ್ಯಾಪ್ ಹಾಕ RMC ಅಂತ. ನೀನೇ ಬೇಕೇನಪ್ಪ ಹೇಳಕ್ಕೆ. ಗಾಡಿ ತಿರುದಂಗ ಆಯ್ತಾ? ಕೆಲಸ ಮಾಡು. ಏಣಿ ಆಯ್ತಾ ನಿಮ್ಮಲ್ಲಿ? ಗಾಡಿ ತಿರುಗಿಸ್ತಾ ಇದೀನಿ, ತಿರುಗದಂಗ ಆಯ್ತೈತಂತೆ. ನೀ ಕಾಣ್ತಿಲ್ಲ, ಗಾಡಿ ರಿವರ್ಸ್ ಹೋದಂಗ ಐತೈತಿ. ರಿವರ್ಸ್ ಹೋದಂಗ ಆಯ್ತಾ? ಹಿಂದಕ್ಕೆ ಹೋಗ್ಬಿಡತ್ತಾಗಿ. ಮನೆ ಕಬಡ್ಡಿ ಎದಳು. ಮನೆ ಕಡೆ ಸಾಯ್ತಾ ನೋಡಿ. ಏನ್ ಸಂದ? ಹೇ ಸಿರಿ ಕಾಲಿಂಗ್ ಭಾಸ್ಕರ್. ಕಾಲಿಂಗ್ ಭಾಸ್ಕರ್ ಅಲ್ಲ ಕಣ್ಲ, ಕಾಲ್ ಭಾಸ್ಕರ್. ಹೇ ಸಿರಿ ಕಾಲ್ ಭಾಸ್ಕರ್. ದುಡ್ಡೈತೆ ಅಂತ ಐಫೋನ್ ತಗೋಬಿಟ್ಟವನೆ. ನೋಡು ಬಂದು ಸ್ಪೀಕರ್ ಆನ್. ಹೇಳ್ಬೇಕಾದ್ರೆ ಆನ್ ಸ್ಪೀಕರ್ ಅಂತ ಹಾಕಿದ್ರೆ ಅದೇ ಆಯ್ತದೆ. ನಾನ್ ಮಾಡ್ಲಾ ಈಗ? ಸ್ಪೀಕರ್ ಹಾಕ್ಸ್ಲಾ? ಎಷ್ಟು ಕೊಡ್ತೀಯ? ವಿಡಿಯೋದಲ್ಲಿ ಆಯ್ತು, ಎಷ್ಟು ಕೊಡ್ತೀಯ? ಈಗ ಹಾಕ್ಸು. ಏನ್ ಈಗ ಹಾಕು ನೀನ್. ಆಯ್ತು ಭಾಸ್ಕರ್, ನೀನು ಮಾಡು ಈಗ. ಚಾಲೆಂಜ್ ಮಾಡ್ಬಿಟ್ಟು ಮತ್ತೆ ಬರ್ತೀನಿ ರೀ. A few moments later. ಹೇಳೋ, ಸೋತಿದೀನಿ ಅಂತ ಹೇಳು. ಸೋತಿದೀನಿ ಅಂತ ಹೇಳು. ಇತಿಹಾಸದಲ್ಲಿ ಒಪ್ಕೊಂಡಿದ್ದೆ ಸೋಲಲ್ಲ. ಸೋತಿದೀನಿ ಅಂತ ಹೇಳು. ಕೇಳು. ಏನ್ ಐಫೋನ್ ಒಂದ್ ವೀಕ್ ಅಷ್ಟೇ ಆಗಿರೋದು. ನಾನು ಸೋತವನೆ, ನಾನು ಹೇಳ್ದೆ ಆಗತ್ತೆ ಅಂತ ಹೇಳ್ತಾ ಮಾಡಿ ತೋರಿಸಿದೀನಿ. ತಿಕ್ಕ ಮುಚ್ಕೊಂಡು ಈಗ ಟೀ ಕೊಡ್ಸು. ಆಯ್ತು, ಓಕೆ. ಭಾಸ್ಕರ್ ಫೋನ್ ಮಾಡೋ. ಟೀ ಅಂಗಡಿ ಎಲ್ಲ ಮಿಸ್ ಆಗ್ಬಿಡೈತೆ, ಎಲ್ಲಿ ಅಂತ ಫೋನ್ ಮಾಡಸಂಡಿ. ಇನ್ನೊಂದ್ಸರಿ ಸಿರಿಗೆ. ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಬಂದ್ರು, ಇನ್ನೂ ಮಲ್ಗವನೆ. ಚನ್ನರಾಯಪಟ್ಟಣಕ್ಕೆ ಬಂದು ಇಟ್ಟೋದೈತೆ. ಎಲ್ಲೋಗದ ಹೇಳಾಯ್ತು ಮತ್ತೆ. ನೀನ್ ಗೊತ್ತ ಕಡೆ ನೀ ಟೀ ಮಾಸ್ಟರ್. ಸಮೃದ್ಧಿಗೆ ಹೋಗದ? ಮೈಸೂರು ರೋಡು ಮಾಲ್ಗುಡಿಗೆ ಹೋಗದಾ? ನಂಗೆ ಗೊತ್ತಿಲ್ಲ. ಮಾಲ್ಗುಡಿಗೆ ಕುಡಿಯೋಬಿಡು. ಮಾಲ್ಗುಡಿಗೆ ಹೋಗ್ತೀನಿ, ಕುಡಿತೀನಿ. ಗಂಡಸಿ ಹ್ಯಾಂಡ್ ಪೋಸ್ಟಲ್ಲಿ ಟೀ ಕುಡಿಬೇಕಾಗಿತ್ತು, ಅಲ್ಲೆಲ್ಲೂ ಟೀ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬಂದಿದ್ವಿ. ಟೀ ಸ್ಟಾಲ್ ಹೆಸರು ಏನು ಗೊತ್ತಾ? ಬೆಂಕಿ ಟೀ ಸ್ಟಾಲ್. ಬೆಂಕಿ ಟೀ ಕೊಡ್ತಾರೆ ಇಲ್ಲಿ. ಟೀ ಹೆಂಗಿರುತ್ತೆ? ಬೆಂಕಿ ಥರ ಇರುತ್ತೆ, ನೋಡ್ಬಿಟ್ಟು ಹೇಳವ. ಕುಡಿದ್ಬಿಟ್ಟು ಇಲ್ಲ, ಬೆಂಕಿ ಟೀ ಕರ್ಕೊಂಬಂದಿದ್ದೀರ. ಟೀ ಚೆನ್ನಾಗಿರುತ್ತಾ? ಇವತ್ತು ನೋಡೋಣ. ಟೀ ಕುಡಿಯವ ಯಾಕೋ ಐಸ್ ಕ್ರೀಮ್ ತರ್ತಿದ್ಯಾ? ಟೀ ಕುಡಿಯೋದು ಬೇಡ ಬಿಸಿಲಿಗೆ ಅಂತ ಡಿಸೈಡ್ ಮಾಡಿ ನಾನು ಸ್ಮೂತ್ ತಗೊಂಡಿದ್ದೀನಿ. ಅವರು ಐಸ್ ಕ್ರೀಮ್ ತಿಂತಾರೆ, ಅವರು ಚೆಪ್ತಾ ಇದ್ದಾರೆ ಐಸ್ ಕ್ರೀಮ್. ಸೊ ಇವತ್ತು ಓಂಕಾರೇಶ್ವರ ಟೆಂಪಲ್ಲು, ಲಕ್ಷ್ಮೀ ಯಾವುದದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಕೊನೆಯಲ್ಲಿ ಟೀ ಕುಡಿಯೋಕ್ಕೆ ಬಂದು ಸ್ಮೂತ್ ಕುಡಿದು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್.